ಕಮಿಟಿ ರಚಿಸುವಂತೆ ನಟ ನಟಿಯರು ಏನು ಮನವಿ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಯಾಂಡಲ್ವುಡ್ನಲ್ಲಿ ಏನು ಶೋಷಣೆ ಆಗ್ತಿದೆ ಅನ್ನೋ ದೂರನ್ನ ಹೊತ್ತು ಅದಕ್ಕೆ ಅಂತ ಒಂದು ಸಮಿತಿ ರಚನೆ ಆಗಬೇಕು ಅಂತ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲಾಗಿತ್ತು. ಮಹಿಳಾ ಆಯೋಗಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಕರೆ ಮಾಡಿದ್ದಾರೆ. ನಾಗಲಕ್ಷ್ಮಿ ಚೌಧರಿ ಜೊತೆ ಎನ್ ಸುರೇಶ್ ಮಾತುಕತೆ ನಡೆಸಿದ್ರು. ಫಿಲ್ಮ್ ಚೇಂಬರ್ನಲ್ಲಿ ಸಭೆ ನಡೆಸೋದಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ. ಸೆಪ್ಟೆಂಬರ್ 11ರಂದು ಅಥವಾ 16ನೇ ತಾರೀಕು ಸಭೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಏನು ಮಹಿಳೆಯರಿಗೆ ಆಗ್ತಿರುವಂತಹ ಶೋಷಣೆ ಜೊತೆಗೆ ಒಂದಷ್ಟು ಸೌಲಭ್ಯಗಳನ್ನು ಕಲ್ಪಿಸಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮಿಟಿ ರಚಿಸುವಂತೆ ನಟ ನಟಿಯರು ಮನವಿ ಮಾಡಿದರು. ಮಹಿಳಾ ಆಯೋಗಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಕರೆ ಮಾಡಿ ಮಾತನಾಡಿದ್ದಾರೆ. ನಾಗಲಕ್ಷ್ಮಿ ಚೌಧರಿ ಜೊತೆಗೆ ಎನ್ ಸುರೇಶ್ ಮಾತುಕತೆ ನಡೆಸಿದ್ದಾರೆ. ಒಂದು ಸಭೆ ನಡೆಸೋದಕ್ಕೆ ಒಂದು ಮೀಟಿಂಗ್ ಆಗಬೇಕು ಅಂತ ಮನವಿ ಮಾಡಲಾಗಿದೆ. ಇದು ಸೆಪ್ಟೆಂಬರ್ 11ನೇ ತಾರೀಕು ಅಥವಾ 16ನೇ ತಾರೀಕು ಈ ಒಂದು ಸಭೆಯನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸೊ ನಮಗೆ ಮಹಿಳಾ ಆಯೋಗದಿಂದ ಪತ್ರ ಬಂದಿದೆ. ಸಭೆ ಕರೆದು ಎಲ್ಲರ ಸಮಸ್ಯೆಯ ಬಗ್ಗೆ ಕೂಡ ಆಲಿಸ್ತೀವಿ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್ ಸುರೇಶ್ ಈ ಬಗ್ಗೆ ಮಾತನಾಡಿದ್ದಾರೆ. ಸೊ ಮಹಿಳಾ ಆಯೋಗಕ್ಕೆ ಫಿಲ್ಮ್ ಚೇಂಬರ್ ಪತ್ರ ಬರೆದು ನಂತರ ಈ ಸಭೆ ನಡೆಸೋ ಬಗ್ಗೆ ತಿಳಿಸಲಾಗಿದೆ. ಸೊ ನಾನು ಅನೇಕ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದೀನಿ ಅಂತ ಎನ್ ಸುರೇಶ್ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಇಂಥ ಆರೋಪಗಳು ಯಾವತ್ತೂ ಕೂಡ ಬಂದಿರಲಿಲ್ಲ. ಚೇತನ್ ಏಕಾಏಕಿ ಸಿಎಂಗೆ ಮನವಿ ಮಾಡಿದ್ದಾರೆ. ಫಿಲ್ಮ್ ಚೇಂಬರ್ ಮೂಲಕ ಹೋಗಬೇಕಾಗಿತ್ತು ಅಂತ ಎನ್ ಸುರೇಶ್ ಹೇಳಿದರು. ಸರ್, ನಮಗೆ ಮಹಿಳಾ ಆಗೋದ್ರಿಂದ ಒಂದು ಪತ್ರ ಬಂತು. ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಮೀಟಿಂಗ್ ಅರೇಂಜ್ ಮಾಡಿ ನಮ್ಮ ಸಿನಿಮಾ ರಂಗದ ನಟಿಯರ ಬಗ್ಗೆ ಒಂದು ಚರ್ಚೆ, ಒಂದು ವೇದಿಕೆ ಪ್ರಾರಂಭ ಮಾಡಿ ಅಂತ ಕೇಳಿದ್ರು. ಆ ಲೆಟ್ರ್ ಭಾಳ ಸಂತೋಷ ಆಯಿತು. ಅದನ್ನು ಲೆಟ್ರ್ ತೊಗೊಂಡು ರಿಸೀವ್ ಮಾಡಿದ್ವಿ. ಆ್ಯಂಡ್ ಲೆಟ್ರ್ ಕೂಡ ಬರಿತಾ ಇದ್ದಾರೆ ಅವರಿಗೆ. ಯಾಕಂದರೆ ಹಬ್ಬ ಇರೋದು ನಾಳೆ ನಾಡ್ದಲ್ಲಿ ಹಬ್ಬ 13ನೇ ತಾರೀಕು ಸಾಯಂಕಾಲ ಕರೆದಿ ಅಂತ ಹೇಳಿದ್ದಾರೆ. ಸರ್, ತಮ್ಗೆ ಗೊತ್ತಿದ್ದಂಗೆ ನಾನು ಒಂದು 8-9 ಸಿನಿಮಾ ಮಾಡಿದ್ದೀನಿ. ಎಲ್ಲ ಹೊಸಬ್ರ ಮೇಲೆ ಪ್ರಯೋಗ ಮಾಡಿರೋದು ನಾನೇ ನಿರ್ಮಾಪಕ. ಎಲ್ಲ ಹೊಸ ನಟಿಯರೇ ತೊಗೊಂಡಿದ್ದೀನಿ. ಹೀರೋಗಳು, ಹೀರೋಯಿನ್ಗಳು, ಕ್ಯಾಮ್ರಾಮನ್ಗಳು, ಅಸಿಸ್ಟೆಂಟ್ಸ್ಗಳು ಎಲ್ಲ ನನ್ನ ಬ್ಯಾನರಲ್ಲಿ ನಾನು 8-9 ಸಿನಿಮಾ. ನಂತರ ಅವರು ಹೊಸಬ್ರ ಪ್ರಯತ್ನ ಮಾಡೋರು ಕಡಿಮೆ ಅನಿಸುತ್ತೆ. ಒನ್ ಆಫ್ ದಿ ನಾನು ಒನ್ ಅಮಾಂಗ್ ದೇಮ್ ಹೊಸಬ್ರು. ನನ್ನ ದೊಡ್ಡ ದೊಡ್ಡ ಆ್ಯಕ್ಟಿಗಳೇ ನಿತ್ಯಾಮನ್ ಇರ್ಬೋದು, ರಮ್ಯಾ ರಕ್ಷಿತ ಕಾಂಬಿನೇಷನ್ ಇರ್ಬೋದು, ಪೂಜಾ ಕನ್ವಾಲ್ ಬಾಂಬೆಯಿಂದ ಬಂದರು, ಆಮೇಲೆ ರಿಚಾ ಪರೋಡ್ ಇರ್ಬೋದು, ಗೌರಿ ಕಾರ್ನಿಕ್ ಇರ್ಬೋದು, ಅಮೂಲ್ಯ ಎಲ್ಲ ನಾವು ಬ್ಯಾನರ್ ಆ್ಯಕ್ಟ್ ಮಾಡಿದ್ದಾರೆ ಸರ್. ನಮ್ಮಲ್ಲಿ ಅಂತ ಯಾವುದು ಉದಾಹರಣೆಗಳಿಲ್ಲ. ಎಲ್ಲ ಹೊಸಬ್ರು ಇರ್ತಾನೆ. ಆ ಥರ ನಮಗೆ ಉದಾಹರಣೆ ಇಲ್ದಿದ್ದಾಗ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಮಗೆ ಗೊತ್ತೇ ಇಲ್ಲ. ಯಾರೋ ಏಕಾಏಕಿ ಹೋಗಿ ಮುಖ್ಯಮಂತ್ರಿ ಕೊಟ್ಟದ್ದು ಅವ್ರ ಜವಾಬ್ದಾರಿ. ಅದಕ್ಕೆ ಅವ್ರಿಗೆ ಕೇಳಿ, ನಮ್ಗೆ ಕೇಳಿ ನಾನೇ ಉತ್ತರ ಕೊಡಲಿ ಅದಕ್ಕೆ. ಬಟ್ ಅಲ್ಲಿ ಮಾತು ನಟಿಯರ ನಮ್ಮವರು, ನಮ್ಮನೆ ಮಕ್ಕಳವರು, ನಮ್ಮ ಫ್ಯಾಮಿಲಿ ಮೆಂಬರ್ಸು. ಅವ್ರು ತೊಂದರೆ ಆದ ಪಕ್ಷದಲ್ಲಿ ನಮ್ಮ ಹತ್ರ ಬಂದು ಏನಾರು ಆ ಥರ ತೊಂದರೆ ಆಗಿದೆ ಅಂತ ಹೇಳಿದ ಪಕ್ಷದಲ್ಲಿ ನಾವು ಎನಿ ದ ಡೇ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದ ಕ್ಷಣದಿಂದನೇ ನಾವು ಅದು ಮುಂದುವರಿಯೋಂಥ ಕೆಲಸ ನಾವು ಮಾಡ್ತೀವಿ. ಆ್ಯಕ್ಷನ್ ತೊಗೊಳ್ಳೋಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ. ಅದರಲ್ಲಿ ಯಾವುದೇ ಥರ ಸಂಶಯ ಇಲ್ಲ. ಅದು ಎಲ್ಲರೂ ನಾವು ವಿರೋಧ ಇದ್ದೀವಿ. ಖಂಡಿತವಾಗಿ ಕಲಾವಿದರು ಸಪೋರ್ಟ್ ಮಾಡ್ತಾರೆ.